ಡೆಡ್ಲಿ ಸೋಮದಂತ ಕಳ್ ಸಿನಿಮಾವನ್ನ ಕೊಟ್ಟಂತ ನಿರ್ದೇಶಕ ರವಿ ಶ್ರೀವತ್ಸ ಅವರು ಈಗ ಮತ್ತೊಂದು ಮಣ್ಣಿನ ಕಥೆಯನ್ನ ರಕ್ತದ ಕಥೆಯನ್ನ ಹೇಳೋಕೆ ಬರ್ತಾ ಇದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮ್ಮ ಜೊತೆ ಖುದ್ದು ರವಿ ಶ್ರೀವತ್ಸ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ಅಂದರೆ ಒಂದು ಕಾಲಘಟ್ಟದಲ್ಲಿ ಮರ್ತು ಬಿಟ್ಟಿದ್ರು ಈ ಥರದೊಂದು ಮಾಸ್ ಕಂಟೆಂಟ್ಗಳನ್ನ. ಅಂಥ ಟೈಮಲ್ಲಿ ಡೆಡ್ಲಿ ಸೋಮದಂತ ಕಲ್ಟ್ ಕ್ಲಾಸಿಕ್ ಸಿನಿಮಾನ ಕೊಟ್ಟಿದ್ದೀರಾ. ಸೊ ಈಗ ಅಗೇನ್ ಈಗ ಮತ್ತೊಂದು ದೊಡ್ಡ ಪ್ರಯತ್ನ, ಗ್ಯಾಂಗ್ಸ್ ಆಫ್ ಯು ಕೆ, ಒಂದು ಉತ್ತರ ಕರ್ನಾಟಕದ ಒಂದು ರಕ್ತದ ಕಥೆ ಹೇಳಕ್ಕೆ ಹೊರಟಿದ್ದೀರಾ. ಏನು ಸಿನಿಮಾ ಸರ್, ಯಾವ ಆ್ಯಂಗಲಲ್ಲಿ ಇದು ಜನಗಳಿಗೆ ಸ್ಟ್ರೈಕ್ ಆಗುತ್ತೆ? ಈಗಲೂ ಕೂಡ ಈ ಥರದ ಮಾಸ್ ಕಥೆಗಳನ್ನ, ರಕ್ತದ ಕಥೆನ ಜನ ಇಷ್ಟಪಡ್ತಾರೆ, ನೋಡ್ತಾರೆ ಅನ್ನೋ ಒಂದು ವಿಶ್ವಾಸ ಏನು ಅಂತ? ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಯು. ನನಗೆ ಯಾವಾಗಲೂ ನಿಮ್ಮನ್ನು ಟಿ ವಿಯಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮ್ಮನ್ನು ಖುದ್ದಾಗಿ ಮಾತಾಡಿಸ್ಬೇಕು, ನಿಮ್ಮನ್ನು ಖುದ್ದಾಗಿ ಭೇಟಿ ಮಾಡಬೇಕು. ಅಫ್ಕೋರ್ಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಮೆಟ್ ಯು. ಐ ಹ್ಯಾವ್ ಮೆಟ್ ಯು, ವಿ ಹ್ಯಾವ್ ಬಿನ್ ಮೆಟ್ ಈಚ್ ಅದರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ಮೈ ಫಿಲಮ್ ಗ್ಯಾಂಗ್ಸ್ ಆಫ್ ಯು ಕೆ. ಇದೇ ಸರ್, ಇವತ್ತು ಮಣ್ಣಿನ ಕಥೆಗಳು, ಇವತ್ತು ನಮ್ಮ ಕಲ್ಟ್ ಅಂತ ಏನು ಹೇಳ್ತೀವಿ, ನಮ್ಮ ಬುಡ ಅಂತೇನು ಹೇಳ್ತೀವಿ, ನಮ್ಮ ಇದು ಸಂಸ್ಕೃತಿ ಸಂಪ್ರದಾಯ ಅಂತೇನು ಹೇಳ್ತೀವಿ, ಅದ್ರ ಬಗ್ಗೆ ನೀವು ಏನೇ ಹೇಳಕ್ಕೆ ಹೊರಟ್ರು ಜನ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಸಾಲದ್ದಕ್ಕೇನು ಅಂತಂದರೆ, ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನ ಒಂದು ಕತೆ ಇದೆ ಗೊತ್ತಾ, ಅಲ್ಲಿನ ಎಷ್ಟೋ ಕತೆಗಳು ಹೊರಗಡೆ ಬಂದೇ ಇಲ್ಲ. ಅದು ವ್ಯತ್ಯೆಯಾಗಿ ಮತ್ತು ಕಣ್ಣೀರಿನ ಕಥೆಯಾಗಿ, ಹಾಗೆ ರಕ್ತದ ಕಥೆಯಾಗಿ ಮುಚ್ಚೋಗ್ಬಿಟ್ಟವೆ, ತುಂಬ ಮುಚ್ಚೋಗ್ಬಿಟ್ಟಿದೆ. ಸೊ ಅದನ್ನು ಹೊರಗೆ ತರಬೇಕು. ಎಲ್ಲೋ ನನಗೆ ಸಿಗ್ದಂತಹ ಈ ಕತೆ, ಎಲ್ಲೋ ನನಗೆ ಸಿಗ್ದಂತಹ ಈ ಕಥೆಯಲ್ಲಿ ನರಳಿದಂಥ ಒಂದು ಹೆಣ್ಣುಮಗು, ಒಂದಷ್ಟು ಜನ ಅವ್ರ ಬಗ್ಗೆ ಎಲ್ಲ ಜನಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಆಸೆಯಲ್ಲಿ ಈ ಕಥೆಯನ್ನು ಹೊತ್ತು ಹೊರಗೆ ತರ್ತಾ ಇದ್ದೇನೆ. ಯಾವಾಗ ಒಂದೊಳ್ಳೆ ಪ್ರಯತ್ನ ಮಾಡಿದ್ರು ಕೂಡ ಜನ ಸ್ಪಂದಿಸ್ತಾರೆ, ಅದೊಂದು ಗ್ಯಾರಂಟಿ ನನಗಿದ್ದೇ ಇದೆ. ಅದು ಇಲ್ಲಿ ಅಂತಲ್ಲ, ಎವ್ರಿವೇರ್ ಇಟ್ಸ್ ಅನ್ ಯೂನಿವರ್ಸಲ್ ಲಾ. ಅದು ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಯತ್ನಕ್ಕೆ ಯಾರಾದರೂ ಇದು ಶ್ಲಾಘಿಸ್ತಾರೆ, ಜೊತೆಗಿರ್ತಾರೆ. ಆ ಒಂದು ನಿಟ್ಟಿನಲ್ಲೇ ಕೂಡ ನಾನು ಇದನ್ನು ಕನಸನ್ನು ಹೊತ್ಕೊಂಡು ಈ ಒಂದು ಕನಸನ್ನು ಈಗ ಕೂಸಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಷ್ಟೇ. ಒಂದು ಕಡೆ ಉತ್ತರ ಕರ್ನಾಟಕ ಸಿನಿಮಾ ಅಂತ ಬರೋದಾದರೆ ಭೀಮಾ ತೀರದಲ್ಲಿ ದೊಡ್ಡ ನೆನಪಾಗಿ ಉಳ್ಕೊಳ್ಳೋವಂಥ ಸಿನಿಮಾ. ಸೊ ಅದಕ್ಕೂ ಮೀರಿದ ಕತೆ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಆಗಿರುತ್ತೆ. ಏನು ಸರ್ ಅದು ಹತ್ಯಾಕಾಂಡ ಅಂತ? ಇಲ್ಲ, ಆ್ಯಕ್ಚುಲಾಗಿ ಏನು ಅಂತಂದರೆ, ನನಗೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಒಂದು ಒಲವು ಮೂಡಿಸಿದ್ದೆ ನನಗೆ ಹುಲಿಯ ಅಂತ ನನ್ನ ಗುರುಗಳು ಮಾಡಿದ್ರಲ್ಲ, ಆ ಒಂದು ಸಿನಿಮಾನೇ ನನಗೆ ತುಂಬ ಒಂದು ನಿಘಂಟು ಅಂತಲೇ ಹೇಳಬೇಕು, ಒಂದಷ್ಟು ವಿಷಯಗಳನ್ನು ತಂದಿಟ್ಟಂತಹ, ಪ್ರಶ್ನೆಗಳನ್ನು ಹುಟ್ಟಾಕ್ದಂತಹ ಸಿನಿಮಾ ಆಗಿತ್ತದು. ಅಂದರೆ ಅಮಾಯಕವಾಗಿರ್ತಕ್ಕಂತಹ ಎಷ್ಟೋ ವ್ಯಕ್ತಿಗಳ ಕೂಗಿಗೆ ಸ್ಪಂದಿಸೋರು ಯಾರೂ ಇಲ್ಲ ಅಂತ ಆ ಸಿನಿಮಾದಲ್ಲಿ ಹೇಳಿಬಿಟ್ರು. ಅಮಾಯಕವಾಗಿರುವಂತಹ, ಮುಗ್ಧವಾಗಿರ್ತಕ್ಕಂತಹ ಪ್ರತಿಯೊಂದು ಪ್ರಜೆಗೂ ಇಲ್ಲಿ ಸಿಗುವಂತಹ ಒಂದು ಉತ್ತರ ಏನು ಅಂತಂದರೆ ಅದು ಸಾವು ಅನ್ನೋದು ಆ ಚಿತ್ರದಲ್ಲಿ ನಮಗೆ ತೋರಿಸ್ತದೆ. ಇವತ್ತು ಎಷ್ಟು ಮುಗ್ಧರಾಗಿದ್ದಾರೆ ಅಲ್ಲಿ ಜನ ಅಂತಂದರೆ, ವಿ ಪೀಪಲ್ ವಿ ಹ್ಯಾವ್ ಬೀನ್ ಕರಪ್ಟೆಡ್. ಯಾರು ಬ್ಯಾಂಗ್ಳೂರ್ ಆಗಿರ್ಬೋದು, ಈ ಕಡೆ ಮೈಸೂರು ಹೋಗ್ಬೋದು, ಈ ಕಡೆ ಕೋಲಾರ ಹೋಗ್ಬೋದು, ಈ ಕಡೆ ಎಲ್ಲ ಹೋದ್ರೆ ಅಂಟಿಲ್ ದಾವಣಗೆರೆ ದಾಟೋವರೆಗೂ ನಾವು ತುಂಬ ಕರಪ್ಟ್ ಆಗಿಬಿಟ್ಟಿದ್ವಿ. ಈ ಕಡೆ ಹಿಂದಿ, ಆ ಕಡೆ ತೆಲುಗು, ಆ ಕಡೆ ತಮಿಳು, ಆ ಕಡೆ ಇಂಗ್ಲೀಷು, ಈ ಒಂದು ಇದಕ್ಕೆ ಬಗ್ಬಿಟ್ಟಿದ್ದೀವಿ. ನಮ್ಮತನ, ನಮ್ಮ ಸೊಗಡು, ನಮ್ಮ ಸಂಪ್ರದಾಯ, ನಮ್ಮ ಮಣ್ಣು ಅಂತ ಹೋರಾಟ ಇವತ್ತೆಷ್ಟೋ ನಮ್ಮ ಸಿನಿಮಾಗಳು ಗೆಲ್ತೀವಿ ಅಂದರೆ ಅದಕ್ಕೆ ಕಾರಣ ಅವರು, ಉತ್ತರ ಕರ್ನಾಟಕದವರು. ಸೊ ಆ ನಿಟ್ಟಿನಲ್ಲಿ ಅವರಲ್ಲಿ ಎಷ್ಟೋ ನೋವಿದೆ, ಅದನ್ನು ಸ್ಪಂದಿಸೋರು ಯಾರೂ ಇಲ್ಲ. ನೀವು ಪೊಲಿಟಿಕಲಾಗಿ ತೊಗೊಳಕ್ಕೆ ಹೋಗಬೇಕು ಅಂದರೆ ಉತ್ತರ ಕರ್ನಾಟಕದ್ದೇ ಸಪ್ರೇಟ್ ಆದಂಥ ಒಂದು ವಿಧಾನಸೌಧ ಬೇಕು ಅನ್ನೋ ಥರದಲ್ಲಿ ಬಂದುಬಿಟ್ಟಿದ್ದಾರೆ. ಒಂದು ಸಪ್ರೇಟ್ ಆದಂಥ ಒಂದು ಚೀಫ್ ಮಿನಿಸ್ಟರ್ ಬೇಕು. ಈ ಮಟ್ಟಗಳಿಗೆ ಹೋರಾಟಗಳು ಒಳಗೆ ನಡೀತಾ ಇದೆ. ಸೊ ಅದ್ರ ಎಕ್ಸ್ಟೆಂಡೆಡ್ ವರ್ಷನ್ ವಾಸ್ ಭೀಮಾ ತೀರ. ಅದು ರವಿ ಬೆಳಗೆರೆ ಅವರು ಒಂದಷ್ಟು ವಿಷಯಗಳನ್ನು ಬರೆದ್ರು. ಅದಾದಮೇಲೆ ನಮ್ಮ ಓಂ ಪ್ರಕಾಶ್ ಸರ್ ಅದಲ್ಲದೆ ಬೇರೆ ಒಂದಷ್ಟು ವಿಷಯಗಳನ್ನು ಹೇಳಿದ್ರು. ಅದರಲ್ಲಿ ವಿಜಯ್ ಮತ್ತು ನನಗೆ ಎಲ್ರಿಗಿಂತ ಹೆಚ್ಚಾಗಿ ತುಂಬ ಇಂಪ್ರೆಸ್ ಆಗಿದ್ದು ಉಮಾಶ್ರೀ ಅಮ್ಮ, ಇವರೆಲ್ಲ ಸೇರಿ ಒಂದು ಕಥೆಯನ್ನು ಹುಟ್ಟಾಕಿದ್ರು. ಅದಲ್ಲದ ಮತ್ತು ಹುಲಿಯಾಗೂ ಒಂದು ಪಟ್ಟು ಮೀರಿದಂತಹ ಒಂದು ಕಥೆಯನ್ನು ನಾನು ಎಲ್ಲೋ ತೊಗೊಂಡಾಗ, ಹುಲಿಯಾದಲ್ಲಿ ಏನು ಕೆಲಸ ಮಾಡಿದರು ನನ್ನ ರಮೇಶ್ ಅಣ್ಣ ಅಂತ ನಾನೇನು ಹೇಳ್ತೀನಿ, MS ರಮೇಶ್ ಅವರು ನನಗೆ ಈ ಸಿನಿಮಾಗೆ ಬುನಾದಿ ಆದರು. ಎಲ್ಲೋ ಅವ್ರಿಗೆ ನಾನು ಹೋಗಿ ಕಥೆಯನ್ನು ಹೇಳಿದಾಗ, ಈ ಒಂದು ಕಥೆಯನ್ನು ಮಾಡ್ತಾ ಇದ್ದೀನಿ ಅಣ್ಣ, ಓಕೆನಾ ಅಂತ ಫುಲ್ಲು ಸ್ಕ್ರೀನ್ ಪ್ಲೇ ನರೇಟ್ ಮಾಡಿದಾಗ, ತುಂಬ ಚೆನ್ನಾಗಿದೆ, ಸ್ಟಾರ್ಟ್ ಮಾಡೋಣ ಅಂತಂದರು. ಬಟ್ ಇಲ್ಲಿ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೆ ನಮ್ಮ ಹಣೆ ಬರದಲ್ಲಿ ಏನಾಗಿತ್ತು ಅಂತಂದರೆ, ಹಿಂದ್ಗಡೆ ಸಿಗ್ದಂತಹ ಒಂದಷ್ಟು ಫ್ಲಾಪ್. ಅಂದರೆ ಒಂದು 7 ಸಿನಿಮಾದಲ್ಲಿ ಏನಾಗಿತ್ತು, ನನಗೆ ಒಂದು 2 ಸಿನಿಮಾ ಸೂಪರ್ ಹಿಟ್ಟು, 1-2 ಸಿನಿಮಾ ಆವ್ರೇಜು 50 ದಿವಸ, 2 ಸಿನಿಮಾ ಮಿಸರಬಲ್ ಫ್ಲಾಪ್. ಬಟ್ ಇದು ಮಾಡೋಕ್ಕೆ ಮುಂಚೆ ಹಿಂದೆ ಇರೋ ಪಿಕ್ಚರ್ಗಳು ಫ್ಲಾಪ್ಸ್. ದಶಮುಖ ಆಗಿರ್ಬೋದು, ಟೈಗರ್ ಗಲ್ಲಿ ಆಗಿರ್ಬೋದು. ಸೊ ಯಾವ ನಿರ್ಮಾಪಕನೂ ನನ್ನನ್ನು ಹತ್ತಿರ ಕರೆದು ಮಣೆ ಹಾಕಿ ಕೂರಿಸಿ ಮಾಡಲಿಲ್ಲ. ಆಗ ನಿರ್ಮಾಪಕರು ಯಾರು ಅಂತ ಕೇಳಿದ ಪ್ರಶ್ನೆಗೆ ನನಗೆ ಬಂದಂಥ ಉತ್ತರ ಏನು ಅಂತಂದರೆ, ನಾವೇ ಮಾಡೋಣ. ಈ ನಾವೇ ಮಾಡೋಣ ಅನ್ನೋಕ್ಕಿಂತ ಹಿಂದೆ ಇದ್ದಿದ್ದೇನು ಅಂದರೆ, ನಾನು ಮಾಡೋಣ ಅಂತಿದ್ದೀನಿ. ಒಂದು ಸ್ವಂತ ಒಂದು ಸಂಸ್ಥೆನ ಹುಟ್ಟಾಕೊಳ್ಳೋಣ. ಅದರಲ್ಲಿ ನಾನು ದುಡಿದಿದ್ದೀನಿ 30 ವರ್ಷದಿಂದ, ನೀವು ಒಂದು 36 ವರ್ಷಗಳಿಂದ ದುಡಿದಿದ್ದೀರಾ. ಇಬ್ಬರು ಸೇರಿ ನಮ್ಮ ಈ ಎಕ್ಸ್ಪೀರಿಯನ್ಸ್ನ ಪಣಕ್ಕಿಟ್ಟು
ಜೊತೆಗೆ ಒಂದಷ್ಟು ಏನೋ ಕೂಡಿಸ್ತೀನಿ, ಒಂದಷ್ಟು ಹಣವನ್ನು ಕೂಡಿಸಿ. ಯಾಕೆ ಮಾಡಬಾರ್ದು? ಯಾಕೆಂತಂದರೆ ಒಂದು ಫ್ಲಾಪ್ ಅಂತ ಬಂದಿದ ತಕ್ಷಣ ಮನುಷ್ಯಂಗೆ ಏನು ಮಾಡ್ಬಿಡ್ತಾರೆ ಸರ್, ಅದು ಸೋಲಲ್ಲ ಸಾವು ಅಂತಲೇ ಒಂದು ಹಣೆಪಟ್ಟಿ ಹೊಡೆದಾಕ್ಬಿಡ್ತಾರೆ ಅದನ್ನು. ಸೊ ಅದನ್ನು ಒಡೆದು ನಾವು ಈಗ ಈಚೆ ಬರಬೇಕು. ಸೊ ನಾನು ಇದನ್ನು ಅಂದ್ಕೊಂಡಿದ್ದೀನಿ, ನೀವು ಜೊತೆಗೆ ಸೇರ್ತೀರಾ ಅಂತಂದಾಗ ರಮೇಶ್ ಸರ್ ಕೊಟ್ಟಂಥ ಒಂದು ಮಾತೇನು ಅಂತಂದರೆ, ಗೆಲ್ತೀವ ಅಂದರೆ ನಿರ್ಮಾಣ ಮಾಡಿ ಗೆಲ್ತೀವ. ನಿರ್ದೇಶಕನಾಗಿ ನಾನೊಬ್ಬ ಬರಹಗಾರಾಗಿ, ನಾನೊಬ್ಬ ನಿರ್ದೇಶಕನಾಗಿ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ. ಬಟ್ ನಿರ್ಮಾಣ ಮಾಡಬೇಕಾದ್ರೆ ನೀನು ಅಂದ್ಕೊಂಡಿರೋ ಕತೆ ಹೀಗಿದೆ, 180 ಡಿಗ್ರಿಯಿಂದ ಹಿಂದಕ್ಕಿದೆ. ಬಟ್ ನಮ್ಮ ಹತ್ರ ಇರೋ ದುಡ್ಡು ಬೆರಳೆಣಿಕೆಯಷ್ಟು ಪುಡುಗಾಸು. ನಾವು ಗೆಲ್ತೀವ ರವಿ ಅಂತ ಬಂತು. ಒಬ್ಬರು ಕೂತ್ಕೋತೀವಿ, ಕಣ್ಣು ನೀರುಗಳು ಹಾಕ್ಕೋತೀವಿ. ಎಷ್ಟು ದಿವಸ ಅಂತ ಇದನ್ನೇ ಮಾಡ್ತಾ ಹೋಗಬೇಕು? ಎಷ್ಟು ದಿವಸ ಅಂತ ಇನ್ನೊಬ್ಬರು ನಿರ್ಮಾಪಕರು ಕಾಲು ಕಟ್ಕೋಬೇಕು? ಎಷ್ಟು ದಿವಸ? ನಮಗೆ ನಿರ್ಮಾಪಕ ಈ ಪಟ್ಟ ಬೇಡ. ಬಟ್ ಒಬ್ಬ ನಿರ್ದೇಶಕನಾಗಿ ಕಂಡ ಕನಸಿರುತ್ತಲ್ಲ, ಆ ಕನಸನ್ನು ನನಸು ಮಾಡೋಕ್ಕೆ ನಮ್ಮ ಎಲ್ಲ ಎಕ್ಸ್ಪೀರಿಯನ್ಸನ್ನು ಪಣಕ್ಕಿಟ್ಟು ಅದನ್ನು ಹೊರಗೆ ತರೋಣ, ಟ್ರೈ ಮಾಡೋಣ ಅಂದಾಗ ಈ ಒಂದು ಪುಟ್ಟ ಕನಸು ಅಂಬೆಗಾಲಿಡಲಿಕ್ಕೆ ಶುರು ಮಾಡಿತು. ಸಾಲದಕ್ಕೆ ಆ ಕತೆ ಬೇಸಿಕ್ಕಾಗಿ ಏನಾಗುತ್ತೆ ಅಂತಂದರೆ, ನಿಮ್ಗೇನೇ ಆಗಬೇಕಾದ್ರೂ ಒಂದು ಕನಸು ಅಂತಿರುತ್ತಲ್ಲ, ಆ ಕನಸಿಗೆ ಒಂದು ಆಸರೆ ಕೊಡುವಂಥ ಒಂದು ಜೀವ ಬೇಕು. ಅದಕ್ಕೆ ಫಸ್ಟ್ ಸ್ಥಾನ ಯಾರು ಅಂತಂದರೆ ರಮೇಶಣ್ಣ. ಸರಿ ನೋಡೋಣ ನಡಿ ಅಂತ ಶುರು ಆಗಿದ್ದು. ಲಾಸ್ಟ್ April 18 ನಾವು ಸ್ಟಾರ್ಟ್ ಮಾಡಿದ್ದು. ಒಂದು February ನಾವು ರಥಸಪ್ತಮಿ ಟೈಮ್ನಲ್ಲಿ ನಾವು ಕನಸನ್ನು ಕಂಡದ್ದು ಎಲ್ಲವನ್ನೂ ಆಯಿತು. ಒಂದು 56 ಜನ ಕಲಾವಿದರನ್ನ ಕೂಡಿಸಿದ್ವಿ. ನನ್ನ ಮತ್ತು ರಮೇಶಣ್ಣನ ಮಧ್ಯೆ ಬಹಳಷ್ಟು ಮಾತುಕತೆಗಳು ಬಂದು. ಅಂದರೆ ಸಿನಿಮಾ ಮಾಡೋದು ಸುಲಭ ರವಿ, ಯಾಕೆಂದರೆ ಅವ್ರು ಆಲ್ರೆಡಿ ನಿರ್ಮಾಪಕರು ಕೂಡ. ನನ್ನದು ಮೊದಲನೇ ಅಂಬೆಗಾಲಿನ ಒಂದು ಸ್ಥಾನ. ಹೊರಗೆ ತರೋದಿದೆಯಲ್ಲ ರವಿ, ಅದು ತುಂಬ ಕಷ್ಟ. ನೀನು ಏನು ಮಾಡಿದ್ರೂ ಒದ್ದಾಡಬೇಕು ಅದನ್ನು ಅಂತ. ನಾನು ನಂಬಿದ್ದು ಒಂದನ್ನು ಏನು ಅಂತಂದರೆ, ಕಂಟೆಂಟ್ ಇತ್ತು ಅಂತಂದರೆ ಯಾರೊಬ್ಬರು ಬರ್ತಾರೆ. ಕಂಟೆಂಟೇ ಇಲ್ಲದೆ ನಾವು ಏನೋ ಮಾಡಿ ಒಂದು ಕಲರ್ಫುಲ್ಲು ಇಲ್ಲ ಒಂದು ಬಿಲ್ಡಪ್ ಇರೋವಂಥ ಒಂದು ಸಿನಿಮಾ ಏನೋ ಒಂದು ನಾವು ಮಾಡಿಬಿಟ್ಟಿದ್ದೀವಿ, ತುಂಬ ಮಾಡಿದ್ದೀವಿ ಆ ಥರ. ಬಟ್ ಕಂಟೆಂಟ್ ಟು ದ ಕೋರ್, ಟು ದ ಅದೇನೋ ಅಂತಾರಲ್ಲ, ಒಂದು ಬುಡಕ್ಕೆ ಹೋಗಿ ಒಡೆದು ಅದನ್ನು ಈಚೆ ತರ್ತೀವಲ್ಲ, ಅದಕ್ಕೆ ಬೇರೆ ಒಂದು ಮಾನ್ಯತೆ, ಒಂದು ಸ್ಥಾನ ಸಿಗುತ್ತೆ ಅನ್ನೋ ಒಂದು ನನಗಿದು. ಸೊ ಸ್ಟಾರ್ಸ್ ಇಲ್ಲ, ದೊಡ್ಡ 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 ನಟರು ನಟಿಯರು ಯಾರೂ ಇಲ್ಲ. ನೀವು ಈ ಸಿನಿಮಾದಲ್ಲಿ ನೋಡ್ತು ಅಂತಂದರೆ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಒಂದು 15ರಿಂದ ಒಂದು 18 ಜನರು ಹೊಸ 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 ಮುಖಗಳು ಕಾಣ್ತವೆ. ಎಲ್ಲರೂ ಬೆಂಕಿಯಲ್ಲಿ ಕುದ್ದು 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 ಕುಲುಮೆನಲ್ಲಿ ಮಿಂದು ಹೊರಗೆ ಬರ್ತಾರಂಥ ಮೊಣಚಾದ ಮೊಚ್ಚಗಳ ಥರ ಹೊರಗೆ ಬರ್ತಾರೆ. ಇವರ ಏನೆಯಾ ಅನ್ನೋ ಥರದ್ರಲ್ಲಿ ಒಂದಷ್ಟು ಜನ ಕಲಾವಿದರು ಬರ್ತಾರೆ. ಸಾಲದಕ್ಕೆ ರಮೇಶಣ್ಣ ಕೊಟ್ಟಂತಹ ಆ ಒಂದು ಅಂಡರ್ಲೈನ್ಡ್ ಇದಿತ್ತಲ್ಲ, ಯಾರು ಒಂದಷ್ಟು ಒಂದಷ್ಟು ನೋಟೆಡ್ ಒಂದಷ್ಟಾರು ಬೇಕು ಅಂದಾಗ ನಮ್ಗೆ ಆಸರೆಯಾಗಿ ನಿಂತಿದ್ದು ಹೊರಟ ಪ್ರಶಾಂತ್ ಅವರು, ಪದ್ಮಾವಸಂತಿ ಅಮ್ಮ ಅವರು, ಮುನಿ, ಶ್ರೀನಗರ್ ಮುನಿನಂತೂ ನಾನು ಈ ಎಲ್ಲ ನನ್ನ ಜರ್ನಿಯಲ್ಲೂ ನೆನೆಸ್ಕೊತಾ ಹೋಗ್ತೀನಿ. ಯಾಕೆ ಅಂತಂದರೆ ಆತ ರಂಗಭೂಮಿಯ ಕಲಾವಿದರನ್ನ ಹೆಕ್ಕಿ ಕೊಟ್ಟಂತಹ ವ್ಯಕ್ತಿ. ಸಾರ್ ಇವ್ರು ಹಸ್ತಿದ್ದಾರೆ ಸರ್ ಕಳಿಸ್ಬಿಡಿ, ಸಾರ್ ಇವ್ರು ಹಸ್ತಿದ್ದಾರೆ ಸರ್ ಕಳಿಸ್ಬಿಡಿ. ಹಸ್ತಿದ್ದಾರೆ ಅಂತಂದರೆ ಊಟಕ್ಕೋ ಮತ್ತೊಂದು ಬಟ್ಟೆಗೋ ಅಲ್ಲ, ಪಾತ್ರದ ಆ ಒಂದು ಅಭಿನಯಕ್ಕೆ ಒಂದು ಮತ್ತೊಂದಕ್ಕೆ ಹಸ್ತಿದ್ದಾರೆ. ಅವ್ರಿಗೆ ಸಿಗ್ತಾ ಇಲ್ಲ ಅವಕಾಶಗಳು. ನೀವು ನಂಬ್ತಿರೋ ಇಲ್ವೋ, ಎಲ್ಲೋ ನಾವು ಉತ್ತರ ಕರ್ನಾಟಕ ಹೀಗೆ ತಲಾಶಿ ನಡೆಸ್ತಾ ಇರಬೇಕಾದ್ರೆ ಟಂಕ್ಸಾಲಿ ಉಮೇಶ್ ಅಂತ ಒಬ್ಬ ವ್ಯಕ್ತಿ 72 ವರ್ಷ ಒಂದು 60 ಡ್ರಾಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಒಂದು ನನ್ನ ಅಂದಾಜಲ್ಲಿ ಒಂದು 72 ವರ್ಷದಲ್ಲಿ ಒಂದು 65 ವರ್ಷ ರಂಗಭೂಮಿಯಲ್ಲಿ ಜೀವನವನ್ನು ಸವಿಸ್ಬಿಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆತನ ಕಿವಿ ಕೇಳಲ್ಲ. ಆ ಜೀವ ಹೇಳಿದ್ದು ಒಂದೇ, ನಾವು ಹೋದ ದಿವಸ ಕುಡ್ದಿದ್ದಾರೆ, ಎಲ್ಲರೂ ಬರ್ತಾರ್ರಿ ಬೆಂಗಳೂರಿಂದ, ಯಾವ ಮಗನಿಗೂ ಕೂಡ ನಮ್ಗೆ ಕ್ಯಾರೆಕ್ಟ್ರ್ ಕೊಡೋಕೆ ದಮ್ಮಿಲ್ರಿ, ಬರ್ತಾರಾ ಹೋಗ್ತಾರ, ನೀವು ಒಬ್ಬರು ಅಂದ್ಬಿಟ್ರು. ನನಗೆ ಆ ವ್ಯಕ್ತಿ ಮಾತಾಡಿದ ಫ್ರಸ್ಟ್ರೇಟೆಡ್ ಇದಿತ್ತಲ್ಲ, ಒಂದು ಭಾವ ಈ ಥರದ್ದೆಲ್ಲ ನಮಗಲ್ಲಿ ಚುಚ್ಚಿ ಇಂಥವ್ರನ್ನ ಎಳೆದ್ಬಿಡೋಣ. ನಾವು ಹಸ್ತಿದ್ದೇವೆ. ನಮಗೇನು ಅಂತಂದರೆ ಕೇಳ್ದಷ್ಟೆಲ್ಲ ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ, ಪಾತ್ರ ಇದೆ, ಅವ್ರಿಗೆ ಆ ಪಾತ್ರ ಬೇಕು. ಸೊ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನೋ ಥರದಲ್ಲಿ ಈ ಥರದವ್ರನ್ನೆಲ್ಲ ಹೇಳ್ಕೊಂಬರಕ್ಕೆ ಶುರು ಮಾಡಿದ್ವಿ. ಮಹಾಂತೇಶ್ ಗಜೇಂದ್ರಗಡ ಅಂತ ಒಬ್ಬರಿದ್ದಾರೆ. ಆ ವ್ಯಕ್ತಿ ತುಂಬ ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಎಲ್ಲೋ ನಾನು ಕಾಣಿಸ್ಕೋತಾ ಇಲ್ಲ, ಸರಿ ಬನ್ನಿ ಅಂತ ಹೇಳಿ ಸೊ ಅವ್ರನ್ನ ಕರ್ಕೊಂಬಂದ್ವಿ. ಇನ್ನೊಬ್ಬರು ಬಾಗಲಕೋಟೆಯಲ್ಲಿ ಒಬ್ಬ ಅಡ್ವೊಕೇಟ್, ಅವರು ಚೌಧರಿ, ನೋಡೋಕ್ಕೆ ಪಕ್ಕಾ ಒಂಥರ ರಿಯಲಿಸ್ಟಿಕಲ್ಲೂ ಅವರ ರಿಯಲ್ ಲೈಫಲ್ಲೂ ಅಡ್ವೊಕೇಟು, ಇದರಲ್ಲೂ ನಮ್ಗೆ ಅದೇ ಥರದೊಂದು ಪಾತ್ರ ಬೇಕಿತ್ತು. ಸೊ ಅವ್ರನ್ನ ಈ ಥರದ್ದೆಲ್ಲ ಹೇಳ್ಕೊಂಬಂದ್ವಿ. ದಿಲಾನ್ ಅಂತ ಒಬ್ಬ ಹುಡುಗ ಬರ್ತಾನೆ, ಕಿರಣ್ ಅಂತ ಒಬ್ಬ ಹುಡುಗ ಬರ್ತಾನೆ, ಸತ್ಯ ಅಂತ ಒಬ್ಬ ಹುಡುಗ ಬರ್ತಾನೆ, ಈ ಕಡೆ ಶರಣ್ ಬಸವ ಅಂತ ಹೇಳ್ಬಿಟ್ಟು ಎಲ್ಲೋ ಇಳ್ಕಲ್ಲಲ್ಲಿ ಒಂದು ಹುಡುಗ, ರಮೇಶ ಅನ್ನೋ ಹೇಳಿ ಇನ್ನೊಂದು ಹುಡುಗ, ಈ ಥರ ಹುಡುಗ್ದಂಗೆಲ್ಲ ಜ್ಯೋತಿ ಅಂತ ಹೇಳ್ಬಿಟ್ಟು ನಮ್ಮ ಜ್ಯೋತಿಷ್ ಶೆಟ್ಟಿ ಅಂತ ಮಂಗಳೂರಿನಲ್ಲಿರೋ ಪ್ರತಿಭೆ ಅದು. ಸೊ ಅವ್ರದ್ದು ಯಾರೋ ಒಂಚೂರು ನಮಗೆ ರೆಫರೆನ್ಸ್ ಕೊಡಲಾಗಿ, ಸರ್ ಮಾಡ್ತೀರಾ ಅಂತಂದರೆ, ಸಾರ್ ನೀವು
ಹೇಳೋದ ಸರ್, ಈ ಥರ ಸರ್ ಸಿಕ್ಕ ಜಾಗದಲ್ಲಿ ಎಲ್ಲರನ್ನೂ ತೆಗೆದುಕೊಂಡ್ಬಂದು ಇಲ್ಲೊಬ್ರು ಎಲ್ಲೋ ಮಡಿಕೇರಿಯಿಂದ ಒಬ್ರು ಬರ್ತಾರೆ, ಪೃಥ್ವಿ ಸುಬ್ಬಯ್ಯ ಅಂತ. ದಿಸ್ ಮ್ಯಾನ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಇನ್ 2 lines. ಅದನ್ನು ನೋಡಿದ ತಕ್ಷಣ ತುಂಬ ಇಂಪ್ರೆಸ್ ಆಗ್ಬಿಟ್ರು. ನನಗೇನು ಅಂತಂದರೆ, ಸರಿ ಇದೇನೋ ಮಾಡ್ತಾರಲ್ಲ, ಅದೇನೋ ಕರೆದ್ಬಿಟ್ಟು ಅದೇನೋ ದೇ ಡೂ ಸಮಥಿಂಗ್ ಕೊಟ್ಬಿಟ್ಟು ಹೇಳಿ, ಡೈಲಾಗ್ ಹೇಳಿ, ಆ್ಯಕ್ಟ್ ಮಾಡಿ ತೋರಿಸಿ, ಈ ಥರದ್ದೆಲ್ಲ ಹೇಳ್ತಾರೆ. ಇದು ನಮಗೆ ಬರಲೇ ಇಲ್ಲ ಸರ್, ಬರಲೇ ಇಲ್ಲ. ಮುದ್ದಾಗಿದ್ದಾರಾ, ಏನೋ ಒಂದು ಸ್ಪಾರ್ಕ್ ಇದೆಯಾ, ಲೆಟ್ಸ್ ಎನ್ಕ್ಯಾಶ್ ದಟ್. ಕಷ್ಟ ಆಗ್ಬೋದು, ಅಲ್ಲಿ ಹೋದ್ಮೇಲೆ ಒಂದು ತಾಸು ಕಷ್ಟ ಆಗ್ಬೋದು, ಒಂದು ದಿನ ಕಷ್ಟ ಆಗ್ಬೋದು, ನೋಡ್ಬಿಡೋಣ. ಬಟ್ ಇಲ್ಲೇನಾಗೋಯ್ತು, ನನಗೊಂಚೂರು ಮಿಸ್ಜಡ್ಜ್ಮೆಂಟ್ ಎಲ್ಲ ಆತನ ಸೆಲೆಕ್ಟ್ ಮಾಡಿಬಿಟ್ವಿ. ಮುನಿ ಕಳಿಸಿದ್ರು, ತುಂಬ ಮುದ್ದಾಗಿದ್ದಾರೆ, ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಆ ಕಡೆ ಕೇಳಿದಾಗ ಗೊತ್ತಾದಂಥ ವಿಷಯ ಏನು ಅಂತಂದರೆ, ನನಗಲ್ಲಿ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ. ಬಿಕಾಸ್ ವಿ ಆರ್ ಡೂಯಿಂಗ್ ದ ಪ್ರೊಡಕ್ಷನ್. ಫಟ್ಟ 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 ಓಡಬೇಕು, ಕುದುರೆಗಿಂತ ವೇಗವಾಗಿ ಓಡಬೇಕು, ಲಾಳ ಬಿಚ್ಚೋದ್ರು ಕಟ್ಟಾದರೂ ಕುದುರೆ ಕಾಲು ಕಟ್ಟಾದರೂ ಓಡಬೇಕು. ಈ ಮಟ್ಟದಲ್ಲಿರುವಂಥ ಹಪ್ಪಿಸ್ತಾ ಇದ್ದೀವಿ ನಾನು, ರಮೇಶ್ ಮತ್ತು ಗಿರಿ ಅವರು ಕ್ಯಾಮ್ರಾಮನ್ನು. ಏನು ಓಡ್ತಾ ಇದ್ದೀವಿ ಅಂದರೆ, ಈ ವ್ಯಕ್ತಿಗಳಿಗೆ ಪಾಪ ಅದು ಹೊಸ್ತು. ಸೊ ಅಲ್ಲಿ ಬಂದಿದ್ದ ತಕ್ಷಣ 3ನೇ ದಿವಸ ಆಗಿದೆ ಶೂಟಿಂಗಲ್ಲಿ, ನಾನು ಕಳಿಸ್ಬಿಡಿ ಸರ್, ಈಸ್ ವೆರಿ ಸೊಫಿಸ್ಟಿಕೇಟೆಡ್ ಇಂಟೆಲೆಕ್ಟ್, ತುಂಬ ಒಳ್ಳೆ ವ್ಯಕ್ತಿ, ಮಡಿಕೇರಿಯವರು, ಕಾಫಿ ತೋಟ ಇದೆ, ಎಲ್ಲ ಇದೆ, ನೀವಿಷ್ಟು ಗೌರವವಾಗಿ ಮೈ ಮೇಲೆ ಬರ್ತೀರ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್, ನಾನು ಬಿಟ್ಬಿಡಿ ಸರ್ ಅಂತಾರೆ. 3ನೇ ದಿವಸ ಶೂಟಿಂಗು, 3 days ಶೂಟ್ ಮಾಡೋಣ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ? ಸೊ ಈ ಥರದ ಅನುಭವಗಳು ಈ ಇಡೀ ಸಿನಿಮಾದಲ್ಲಿ ಇದೆ. ಎಲ್ಲರ ಜೊತೆ ಎಲ್ಲರನ್ನೂ ಕಟ್ಕೊಂಡು, ಎಲ್ಲರನ್ನೂ ಏಗ್ಕೊಂಡು, ಪ್ರಾಯಶಃ ರಮೇಶ್ ಅಣ್ಣ ಇದ್ದಿದ್ದರಿಂದ ಇದೆಲ್ಲವನ್ನು ಏಗ್ತಾ ಇದ್ರು, ನಾನು ಮುಂದಕ್ಕೆ ಓಡ್ತಾ ಇದ್ದೆ, ಹಿಂದ್ಗಡೆ ಗಿರಿ ಅಂತ ಅನುಭವಿಸ್ತಾ ಬರ್ತಾಯಿದ್ರು. ಸೊ ಇವ್ರನ್ನೆಲ್ಲ ಕಟ್ಕೊಂಡು ಒಂದು 55-58 ಜನರ ತಂಡವನ್ನು ಕಟ್ಕೊಂಡು, ಜೊತೆಗೆ ಟೆಕ್ನಿಷಿಯನ್ಸ್ಗಳನ್ನ ಕಟ್ಕೊಂಡು, ಏನೋ ಮಾಡಿಕೊಂಡು, ಮೇಯ್ನ್ ಸರ್ ದಟ್ ಈಸ್ ದ ಕಂಟೆಂಟ್. ಅಷ್ಟೇ, ಕಂಟೆಂಟ್ಗೋಸ್ಕರ ಪ್ರತಿಯೊಬ್ಬರು ಜೀವ ಕೊಟ್ಟರು. ಇವತ್ತು ನಾನು ಎಷ್ಟು ಕೂತ್ಕೊಂಡು ಖುಷಿಯಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಾಯಶಃ ಮನುಷ್ಯನ ಗೆಲುವೇನು ಅಂತಂದರೆ, ಅವನ ಮೊದಲನೇ ಮುಗುಳ್ನಾಗೆ ಇರುತ್ತಲ್ಲ, ಒಂದು ಖುಷಿ ಇರುತ್ತಲ್ಲ, ಅದೇ ಅವನ ಗೆಲುವಷ್ಟೇ. ಸೊ ಇವರೆಲ್ಲರೂ ಸೇರ್ಕೊಂಡು ಸಪೋರ್ಟ್ ಮಾಡಿದ್ರಿಂದನೇ, ಇವರೆಲ್ಲರೂ ಸೇರ್ಕೊಂಡು ಆ ಕಂಟೆಂಟ್ಗೋಸ್ಕರ ಜೀವ ತುಂಬಿದ್ರಿಂದನೇ ಇವತ್ತು ನಾನು ನಿಮ್ಮ ಮುಂದೆ ಖುಷಿಯಾಗಿ ಕೂತ್ಕೊಂಡು ನೆಮ್ಮದಿಯಾಗಿದ್ದೀನಿ, ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಆ ಥರ ನಡೀತಾ ಇದೆ.